ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಮಾವಿನಕಾಯಿ ಸೀಸನ್ ಎಲ್ಲ ಮುಗೀತು. ಇವಾಗ ಆಮಟೆಕಾಯಿ ಸೀಸನ್ ಬಂದಿದೆ. ಇವಾಗ ನಾನೊಂದು ಫಸ್ಟ್ಗೆ ಒಂದು 30 kgs ತರಿಸ್ಕೊಂಡಿದ್ದೀನಿ. ಎಲ್ಲ ಈ ರೀತಿ ಕ್ಲೀನಾಗಿ ನೋಡಿ ತೊಟ್ಟೆಲ್ಲ ತೆಗೆದು 2 ಹೋಳು ತಪ್ಪಿರ 3 ಹೋಳು ಮಾಡಿ ಎಲ್ಲ ಒಂದು ಕಂಟೈನರ್ಗೆ ಉಪ್ಪು ಹಾಕಿ 1 ದಿನ ತಪ್ಪಿದ್ರೆ 2 ದಿನ ಇಕ್ಕಿದ್ರೆ ಕ್ಲೀನಾಗಿ ಎಲ್ಲ ಒಂದು ಸ್ವಲ್ಪ ಎಲ್ಲ ಮಾಗುತ್ತೆ. ಈ ರೀತಿ ಕ್ಲೀನಾಗಿ ನೋಡಿ ಹಚ್ಚಬೇಕು. ಕ್ಲೀನಾಗಿ ಇದು ಈ ತಿಂಗಳಷ್ಟೇ ಸಿಗೋದು. ಈ ತಿಂಗಳು ಪೂರ್ತಿನೂ ಅಲ್ಲ, ಒಂದು 20 days ಏನಿದೆ ಅಷ್ಟೇ ಅದನ್ನು ತಗೊಂಡು ಅಷ್ಟರಲ್ಲಿ ಹಚ್ಚಿ ರೆಡಿ ಮಾಡ್ಕೋಬೇಕು. ಇಲ್ಲಾಂದರೆ ಇನ್ನು ಬಲ್ತ್ಬಿಡುತ್ತೆ. ಇನ್ನೊಂದು 20 days ಆಗ್ತಿದ್ದಂಗೆ ಬಲಿಯೋಕ್ಕೆ ಶುರು ಆಗುತ್ತೆ. ತುಂಬ ಎಳೆದಿದ್ದರೆ ಚೆನ್ನಾಗಿರುತ್ತೆ ಆಮಟೆಕಾಯಿ ಉಪ್ಪಿನಕಾಯಿ. ಇದನ್ನು ನಾವು ಸ್ಟೋರ್ ಮಾಡಿಕೊಂಡು ಫ್ರಿಜ್ಗೆ ಇಟ್ಕೋತೀನಿ. ಒಂದು 3 months ಎಷ್ಟು ಆಗುತ್ತೋ ಅಷ್ಟು ಸೇಲ್ ಮಾಡ್ತೀನಿ. ಅಂದರೆ ಎಲ್ಲಿವರೆಗೂ ಇರುತ್ತೋ 150 to 60 kgs ಮಿನಿಮಮ್ ತೊಗೊಂಡಿರ್ತೀವಿ. ಈ ರೀತಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಕ್ಲೀನಾಗಿ ತೊಟ್ಟು ತೆಗಿಬೇಕು. ಮತ್ತು ಏನಾದರೂ ಗಾಯ ಆಗಿದೆಯಾ ಆಮಟೆಕಾಯಲ್ಲಿ ಏಟು ಬಿದ್ದಿದ್ರೆ ಎಲ್ಲ ರಿಮೂವ್ ಮಾಡಬೇಕು. ಇಲ್ಲಾಂದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಹೆಚ್ಚು ಕಮ್ಮಿ ಇದೊಂದು 2 hours ಹಿಡಿಯುತ್ತೆ ಎಲ್ಲ ಕ್ಲೀನ್ ಮಾಡಿ ಹಚ್ಚಿ ಇಡೋ ಅಷ್ಟರಲ್ಲಿ. ನೋಡಿ ಆ ಥರ ಏಟು ಬಿದ್ದಿರುತ್ತೆ, ಗಾಯ ಥರ ಎಲ್ಲ ಆಗಿರುತ್ತೆ. ಅದನ್ನೆಲ್ಲ ನೋಡಿ ತೆಗ್ದಾಕ್ಕೋಬೇಕು. ಈ ಥರ ಎಲ್ಲ ಹಾಕಿದೆ. ಮತ್ತು ಇವಾಗ ಉಪ್ಪಿನಕಾಯಿ ಹಾಕೋಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ನಾನೊಂದು 5 kg ಖಾರದ ಪುಡಿಗೆ ಒಂದು 50 ಗ್ರಾಮಷ್ಟು ಮೆಂತ್ಯ, ಸಾಸಿವೆ, ಅರಿಶಿನ ಇಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮಿಲ್ ಮಾಡಿಸ್ಕೊಂಬರ್ತೀವಿ ನಾವು ಈ ಥರ ಬ್ಯಾಡಗಿ ಮೆಣಸಿನ್ಕಾಯಿನ. ನೆಕ್ಸ್ಟು ಉಪ್ಪು ಹಾಕ್ಬಿಟ್ಟು 5 kgಗೆ ಒಂದು 4 kg ಆದರೂ ಉಪ್ಪು ಹಾಕಬೇಕು. ನೋಡಿ, ಇದು ಫಸ್ಟು ಮೆಂತ್ಯ, ಇದನ್ನು ಸಾಸಿವೆ, ಮೆಂತ್ಯ, ಅರಿಶಿನ 3 ಇದು ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಖಾರದ ಪುಡಿ ಒಳಗಡೆ ಹಾಕ್ಕೊಂಡು ಫುಲ್ ಎಲ್ಲ ಒಂದು ಹಿಟ್ಟಿನ ದೆಬ್ಬೆ ಅಂತಾರೆ. ಅಂದರೆ ತುಂಬ ಜಾಸ್ತಿ ಇರುತ್ತಲ್ಲ ಮಿಕ್ಸ್ ಮಾಡೋಕ್ಕೆ, ಅದು ಚೆನ್ನಾಗಿರುತ್ತೆ ಅಂತ ಆ ಥರ ಮಾಡ್ಕೋತೀನಿ. ನೆಕ್ಸ್ಟ್ ಉಪ್ಪೆಲ್ಲ ಹಾಕಿದ್ದೀನಿ. ಇವಾಗ ಇಷ್ಟಕ್ಕೆ ನೀವು ಬೇಕಾದ್ರೆ ಇಷ್ಟಕ್ಕೆ ಬೆಳ್ಳುಳ್ಳಿ ಎಷ್ಟು ಬೇಕಾದರೂ ಹಾಕೋಬೋದು. ನೀವು ಬೆಳ್ಳುಳ್ಳಿ ತಿನ್ನೋರಾಗಿದ್ದರೆ ನಾವು ಎಷ್ಟು ಬೇಕಷ್ಟು ಹಾಕ್ತೀನಿ. ನೆಕ್ಸ್ಟು ಹಾಕ್ತಿದ್ದೀನಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ಗ್ರೈಂಡ್ರಲ್ಲಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ 2 ಬಾಕ್ಸ್ ರುಬ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಇರಬೇಕು ಮಸಾಲೆ, ಅಂದರೆ ಖಾರದ ಪುಡಿ ಹಾಕಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದು. ನೆಕ್ಸ್ಟು ಮಾವಿನಕಾಯಿಗೆ ಸ್ವಲ್ಪ ತೆಳು ಇದ್ದರೆ ವಾಸಿ, ಯಾಕೆಂದರೆ ನೀರು ಎಷ್ಟು ಇದನ್ನು ಖಾರ ಎಷ್ಟು ಹಾಕಿದ್ರೂ ಅದು ಹೀರ್ಕೊಳ್ಳುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಇದು ಮಾವಿನಕಾಯಿಂದ ಉಪ್ಪಿನಕಾಯಿ ಹಾಕ್ತಿದ್ದೀನಿ. ಫಸ್ಟು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದೇ ಖಾರದಲ್ಲಿ ಮಾವಿನಕಾಯಿನೂ ಹಾಕ್ಬೋದು. ಗಟ್ಟಿಗೆ ರುಬ್ಕೊಂಡಿದ್ರೆ ಆಮಟೆಕಾಯಿಗೂ ಹಾಕ್ಬೋದು. ಮಾವಿನಕಾಯಿಂದು ಒಂದು ಸ್ವಲ್ಪ ಇದು ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ, ಯಾಕೆಂದರೆ ಎಷ್ಟು ಖಾರ ಹಾಕಿದ್ರೂ ಅದು ಹೀರ್ಕೊಳ್ಳುತ್ತೆ. ಬಟ್ ಆಮಟೆಕಾಯಿಗೆ ತುಂಬ ನೀರಾಂಶ ಜಾಸ್ತಿ ಆಗಬಾರ್ದು,
ಏಕೆಂದರೆ ನೀರು ಹೊಡ್ಕೊಂಬಿಡುತ್ತೆ ಅದು ಹಿಡ್ಕೊಳಲ್ಲ ಇದನ್ನು ಅಂದರೆ ಖಾರನ. ನೋಡಿ ಇದು ಫಸ್ಟ್ಗೆ ಉಪ್ಪಿನಕಾಯಿದು ಆರ್ಡ್ರ್ ಇತ್ತು, ಇದು ಮಾವಿನಕಾಯಿದು ಆರ್ಡ್ರ್ ಇತ್ತು. ಉಪ್ಪಿನಕಾಯಿ ಫಸ್ಟು ಹಾಕ್ಕೋತಿದ್ದೀನಿ. ನೆಕ್ಸ್ಟು ಅಮಟೆಕಾಯಿ ಎಲ್ಲ ಮಾಗಿದೆ, ನೆಕ್ಸ್ಟ್ ಅಮಟೆಕಾಯಿದು ಹಾಕ್ಕೋಬೇಕು. ಈ ಥರ ಹಿಟ್ಟಿನ ಡಬ್ಬೆ ತೊಗೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಕ್ಲೀನಾಗಿ ಕೈಯೆಲ್ಲ ವಾಶ್ ಮಾಡಿಕೊಂಡೇ ಹಾಕ್ಕೋಬೇಕು ಉಪ್ಪಿನಕಾಯಿ, ಯಾಕೆಂದರೆ ತುಂಬ ಸೂಕ್ಷ್ಮತೆ ಇರುತ್ತೆ. ನಾವು ಯಾವುದೇ ಕೆಮಿಕಲ್ ಬಳಸ್ದಲೇ ಇರೋದ್ರಿಂದ ಉಪ್ಪಿನಕಾಯಿನ ಆದಷ್ಟು ಎಲ್ಲರ ಕೈಲೂ ಮುಟ್ಟಿಸ್ಲೇಬಾರ್ದು ಇದನ್ನು, ಇಲ್ಲಾಂದರೆ ಉಪ್ಪಿನಕಾಯಿ ಕೆಡುತ್ತೆ. ಯಾಕೆಂದರೆ ನಾವು ತುಂಬ ಹಾಳಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ನೋಡಿ ಇಷ್ಟೊಂದು ಖಾರ ಹಿಡಿತು, ಅಂದರೆ ಇದು ಸುಮಾರು ಒಂದು 20 to 25 kg ಅಷ್ಟಿದೆ. ಅದೇ ರೀತಿ ತುಂಬ ಕ್ಲೀನಾಗಿ ಮಿಕ್ಸ್ ಆಗಬೇಕು ಇದೆಲ್ಲ. ಖಾರ, ಉಪ್ಪು, ಖಾರ, ಬೆಲ್ಲ ಅಂದರೆ ಪಾಕ ಮಾಡಿ ಇಟ್ಕೊಂಡಿರ್ತೀನಿ ಬೆಲ್ಲ, ಅದು ಸಹ ಅಷ್ಟೇ ಎಲ್ಲ ಮಿಕ್ಸ್ ಆಗಬೇಕು ಕ್ಲೀನಾಗಿ. ಉಪ್ಪೇ ಪ್ರಿಸರ್ವೇಟಿವ್ ಥರ ವರ್ಕ್ ಮಾಡುತ್ತೆ. ಯಾರು ಕೈ ಇಕ್ಕಿಸ್ತಿದ್ರೆ ವರ್ಷಗಟ್ಟಲೆ ಇರುತ್ತೆ ಆ ಉಪ್ಪಿನಕಾಯಿ. ಇದು ನಾಟಿ ಉಪ್ಪಿನಕಾಯಿ, ಹಳ್ಳಿಯಲ್ಲಿ ಮುಂಚೆ ಎಲ್ಲ ಮಾಡ್ತಿದ್ದ ರೀತಿ. ನೋಡಿ ಇದೆಲ್ಲ ಮಿಕ್ಸಪ್ ಆಯಿತು. ನೆಕ್ಸ್ಟು ಮಿಕ್ಸ್ ಮಾಡಿದ್ದೀನಿ ಅದೇ ಬೇಸನ್ಗೆ ಇದು ಅಮಟೆಕಾಯಿ ಮೊನ್ನೆ ಎಲ್ಲ ಹಚ್ಚಿದ್ದು ಈ ರೀತಿ ಚೆನ್ನಾಗಿ ಕಳ್ತಿದೆ, ಅಂದರೆ ಮಾಗಿದೆ ಅಂತ. ಇವಾಗ ಇದನ್ನು ಸಹ ಇದಕ್ಕೆ ಗಟ್ಟಿ ಖಾರ ಮಾಡ್ಕೊಂಡಿದ್ದೀನಿ. ಇವಾಗ ಅಮಟೆಕಾಯಿಗೆ ಉಪ್ಪು ಸೇರಿಸ್ಬೇಕು. ಉಪ್ಪು ಸಹ ನೋಡ್ಕೊಂಡು ಸೇರಿಸ್ಬೇಕು. ನಾನು ಜಾಸ್ತಿನೇ ಪ್ರಮಾಣದಲ್ಲಿ ಮಾಡೋದ್ರಿಂದ ನನಗೆ ಅಳತೆ ಗೊತ್ತಿದೆ, ಹಾಗಾಗಿ ಹಾಕ್ತೀನಿ. ನೆಕ್ಸ್ಟು ಇದು ಬೆಲ್ಲದ ಪಾಕ, ರುಚಿಯಾಗಿರುತ್ತೆ. ಇದು ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಆ್ಯಂಡ್ ಬೇಗನೂ ಕೆಡಲ್ಲ ಉಪ್ಪಿನಕಾಯಿ. ಇದನ್ನು ಸಹ ಕ್ಲೀನಾಗಿ ಈ ಥರ ಒಂದು ಹಿಟ್ಟಿನ ಡಬ್ಬೆ ಅಥವಾ ದೊಡ್ಡ ಕೋಲಾದರೂ ಆಯಿತು, ಸೌಟಲ್ಲೂ ತಿರುಗ್ಬೋದು. ನನಗೆ ಜಾಸ್ತಿ ತಿರುಗೋದಕ್ಕಾಗಲ್ಲ, ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ನಾನು ಪ್ರತಿ ಸಲ. ಇದು ಕ್ಲೀನಾಗಿ ಮಿಕ್ಸಪ್ ಆಗುತ್ತೆ. ಈ ರೀತಿ ಬೇಸನ್ಗೆ ಹಾಕ್ಕೊಂಡ್ರೆ ಕ್ಲೀನಾಗಿ ಅಗಲ ಇರುತ್ತಲ್ಲ ಸ್ಪೇಸು, ಕ್ಲೀನಾಗಿ ಕೈ ಆಡ್ಬೋದು ಚೆನ್ನಾಗಿ. ಇದು ಫಸ್ಟ್ ಬ್ಯಾಚ್ ಬಂದಿದೆ ಇವತ್ತು ಅಮಟೆಕಾಯಿ. ಇವತ್ತು ಫಸ್ಟ್ ಬ್ಯಾಚ್ ರೆಡಿಯಾಗಿ ಡಿಸ್ಪ್ಯಾಚ್ ಆದಮೇಲೆ ಇನ್ನೊಂದು ಸಲಿನೂ ತೊಗೊತೀನಿ. ಇನ್ನೊಂದು 8-10 ಡೇಸ್ ಒಳಗಡೆ ಎಲ್ಲ ತೊಗೊಂಡು ಪ್ಯಾಕಿಂಗ್ ಅಂದರೆ ಹಾಕಿಕ್ಬೇಕು ಎಲ್ಲ. ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ನಾನು ಎಷ್ಟು ತೊಗೊಂಡ್ರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೋಬೇಕು. ನೀವು ಇದನ್ನು ಸಣ್ಣ ಪ್ರಮಾಣದಲ್ಲಿ ಮನೇಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾದರೂ ಬೇಕಿದ್ದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಪಾರ್ಸಲ್ ಕೊರಿಯರ್ ಸಹ ಮಾಡ್ತೀನಿ. ಅಂಗಡಿಗೆ, ಮದುವೆಗೆ, ಫಂಕ್ಷನ್ಸ್ಗೆ ಎಲ್ಲರಿಗೂ ಕೊಡ್ತೀನಿ ನಾನು. ಯಾರು ಆರ್ಡ್ರ್ ಕೊಡ್ತಾರೋ ಅಮಟೆಕಾಯಿ ಮಾತ್ರ ಎಷ್ಟು ಸ್ಟಾಕ್ ಇರುತ್ತೋ ಅಷ್ಟೇ, ಇದು ವರ್ಷವೆಲ್ಲ ಸಿಗಲ್ಲ. ಇದು ಸೀಸನಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ನಾನು ಕೊಡೋದು. ಮ್ಯಾಂಗೋ ಮಾತ್ರ ವರ್ಷವಿಡೀ ಸಿಗುತ್ತೆ. ನೆಕ್ಸ್ಟು ನಿಂಬೆಹಣ್ಣು ಸಹ ಬರುತ್ತೆ ನೆಕ್ಸ್ಟ್ ಸೀಸನ್ ವೈಸ್ ಏನೇನು ಸಿಗುತ್ತೋ
ಆ ಇದನ್ನು ತೊಗೊಂಡು ಹಾಕ್ತಿರ್ತೀವಿ. ಮ್ಯಾಂಗೋ ಮಾತ್ರ ವರ್ಷವಿಡೀ ನಾವು ಒಣಗಿಸಿ ಎಲ್ಲ ಇಟ್ಕೊಂಡಿರೋದ್ರಿಂದ ವರ್ಷವಿಡೀ ಸಿಗತ್ತೆ. ಇವಾಗ ಇದಕ್ಕೆ ಇಂಗಿನ ಒಗ್ಗರಣೆ ಹಾಕಿದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿಗೆ ಇಂಗಿನ ಒಗ್ಗರಣೆ ಅದು ಹಿಡಿಯಲ್ಲ ಅಂದರೆ ತೊಗೊಳಲ್ಲ ಅಂತ ಟೇಸ್ಟು. ಅದು ಹಾಕಿದ್ರು ಒಂದೇ ಹಾಕ್ದಲ್ಲ ಇದ್ರನ್ನೇ ಅಂತ ಟೇಸ್ಟ್ ತೊಗೊಳಲ್ಲ. ನಾಟಿ ಉಪ್ಪಿನಕಾಯಿ ಯಾರು ಮಾಡ್ತಾರೋ ಅದು ಅವ್ರಿಗೆ ಇರ್ತಿರೋದು. ನೆಕ್ಸ್ಟು ಇದು ಒಂದು ಹದ ಆಯಿತು. ನೆಕ್ಸ್ಟ್ ಇವಾಗ ಈ ರೀತಿ ಎರಡೆರಡು ಕಂಟೈನರ್ ಇಟ್ಟಿರ್ತೀವಿ. ಈ ಥರ ಬಾಕ್ಸ್ಗೆಲ್ಲ ಹಾಕಿಡ್ತೀವಿ. ಒಂದು ಜಾರಿಂದೆಲ್ಲ ತುಂಬಿಕ್ಕಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಇದು ಈ ರೀತಿ ಈ ಮಂಕ್ರಿಯಲ್ಲೋ ಅಥವಾ ಈ ಥರ ಹೋಲಿರೋ ಇದರಲ್ಲಿ ಯಾವ ಮಾಗಕ್ಕೆ ಉಪ್ಪು ಹಾಕಿಕ್ಕಿರ್ತೀವಲ್ಲ ಅದನ್ನು ನೀರು ಹಾಕಿ ಈ ಥರ ಬಿಡಬೇಕು. ಅಂದರೆ ನೀರು ಹಾಕಿದರೆ ಸೋರು ಹಾಕಬೇಕು. ನೀರಿನ ಅಂಶ ಇರಬಾರ್ದು ಅದರೊಳಗಡೆ. ನೆಕ್ಸ್ಟ್ ಇದಕ್ಕೂ ಉಪ್ಪು ತಿರ್ಗಾ ಮಿಕ್ಸ್ ಮಾಡಬೇಕು. ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಒಂದೇ ಸಲ ಹಾಕಬಾರ್ದು, ಏಕೆಂದರೆ ಆಮಟೆಕಾಯಿ ತುಂಬ ಇದು ಹಿಡಿಯಲ್ಲ. ಈ ಥರ ಬಾಕ್ಸ್ಗೆಲ್ಲ ಹಾಕಿಡ್ತೀನಿ. ಇದು ಮ್ಯಾಂಗೋದು. ನೆಕ್ಸ್ಟ್ ಇದು ಆಮಟೆಕಾಯಿ 2 ಜಾರ್ ರೆಡಿಯಾಗಿದೆ. ನೆಕ್ಸ್ಟ್ ಪ್ಯಾಕಿಂಗ್ ಮಾಡಬೇಕು ಅಷ್ಟೇ. ಆ್ಯಂಡ್ ಇವಾಗ ಒಂದು ಸಲ ಡಿಸ್ಪ್ಯಾಚ್ ಮಾಡೋದಕ್ಕೆ ಆಮಟೆಕಾಯಿ ಉಪ್ಪಿನಕಾಯಿ ಎಲ್ಲ ಪ್ಯಾಕ್ ಆಗಿದೆ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.